ಏನಾದರೂ ಚಟ್ಪಟ ಅಂಥೇಳಿ ತಿನ್ನಬೇಕು ಅನ್ನಿಸ್ದಾಗ, ಕ್ವಿಕ್ಕಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಇದನ್ನು ಟ್ರೈ ಮಾಡಿ ನೋಡಿರಿ. ಬೇಗನೆ ಫಟಾಫಟ್ ಅಂಥೇಳಿ ಮಾಡ್ಕೊಂಡು ತಿಂದು ನೋಡಿರಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಬೇಕ್ರಿ ಸ್ಟೈಲ್ನಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಖಂಡಿತ ಈ ಸ್ನ್ಯಾಕ್ಸನ್ನು ಮಾಡಿ ನೋಡಿರಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಂತರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನ ಈ ರೀತಿ ಮಾಡಿ ಸ್ಟೋರ್ ಕೂಡ ಮಾಡ್ಬೋದು ನೋಡಿರಿ. ಹಾಗಾದರೆ ನೋಡಿ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ. ಲೈಕ್ ಮಾಡಿ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೇ ಈ ವಿಡಿಯೋನ ಶೇರ್ ಮಾಡಿರಿ. ಅವರು ಒಂದು ಹೊಸ ರುಚಿನ ಕಲ್ತಂಗಾಗುತ್ತೆ, ಟೇಸ್ಟ್ ಮಾಡ್ದಂಗಾಗುತ್ತೆ. ಹೊಸದಾಗಿ ಕಲಿಯೋರಿಗಂತೂ ತುಂಬ ಈಸಿ ಮೆಥಡ್ನಲ್ಲಿ ಇದೆ. ಹಾಗಾದರೆ ಸ್ಕಿಪ್ ಮಾಡದೆ ನೋಡಿರಿ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬನ್ನಿ. ಬೇಗ ನೀವು ಕೂಡ ಇವತ್ತೇ ಟ್ರೈ ಮಾಡಿ. ಇಲ್ಲಿ ನೋಡಿರಿ, ನಾನು ಒಂದು ಹಸಿ ಆಲೂಗಡ್ಡೆನ ಬಳಸಿಬಿಟ್ಟು ಈ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಕುದಿಸಿದಂಥ ಆಲೂಗಡ್ಡೆ ಅಲ್ಲ, ಇದು ಹಸಿ ಆಲೂಗಡ್ಡೆ ನೋಡಿರಿ. ಇದನ್ನು ಮೇಲಿಂದ ಈ ಥರ ಸಿಪ್ಪೆನ ಗ್ರೇಟ್ ಮಾಡಿ ತೊಗೊಂಬಿಡ್ರಿ. ಯಾಕಂದರೆ ಸಿಪ್ಪೆ ಇದ್ದರೆ ಸ್ನ್ಯಾಕ್ಸು ಚೆನ್ನಾಗಿ ಬರೋದಿಲ್ಲ. ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಸಿಪ್ಪೆನ ತೆಗೆದು ಮಾಡೋದ್ರಿಂದ. ಮೇಲಿನ ಸಿಪ್ಪೆ ತೆಗೆಯೋದ್ರಿಂದ ನೋಡಿರಿ, ಇದರಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಮಣ್ಣು ಅದೇನಾದರೂ ಇದ್ರೂ ಕೂಡ ಹೊರಟು ಹೋಗ್ಬಿಡುತ್ತೆ. ಇದನ್ನು ಈಸಿಯಾಗಿ ಈ ಥರ ನೀವು ಪೀಲರಿಂದ ತೊಗೊಂಡು ಚೆನ್ನಾಗಿ ಇದನ್ನು ಪೀಲ್ ಮಾಡ್ಕೊಂಬಿಡ್ರಿ. ಬೇಗನೆ ಮಾಡ್ಕೋಬೋದು. ಈ ಥರ ಎಲ್ಲ ಸಿಪ್ಪೆನ ತೆಗೆದ್ಬಿಟ್ಟು ಇದನ್ನು ನಾವೀಗ ಗ್ರೇಟ್ ಮಾಡ್ಕೋಬೇಕು. ತಕ್ಷಣವೇ ಒಂದು ಸ್ವಲ್ಪ ವಾಶ್ ಮಾಡಿರಿ ಇದನ್ನು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಆಲೂಗಡ್ಡೆ ನೋಡಿರಿ. ಇದರಲ್ಲಿ ಸ್ಟಾರ್ಚ್ ಜಾಸ್ತಿ ಇರುತ್ತೆ ಆಲೂಗಡ್ಡೆಯಲ್ಲಿ, ಹಾಗಾಗಿ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಒಂದ್ಸರಿ ವಾಶ್ ಮಾಡಿ ಗ್ರೇಟರಿಂದ ನೋಡಿರಿ. ಈಗ ನಾನು ಮೀಡಿಯಮ್ ಸೈಜಲ್ಲಿ ಗ್ರೇಟ್ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕದಾದಂಥ ಲೇಯರ್ಸನ್ನು ಗ್ರೇಟ್ ಮಾಡ್ತಾಯಿಲ್ಲ ನೋಡಿರಿ. ಮೀಡಿಯಮ್ ಸೈಜನ್ನ ಇದರಲ್ಲಿ ಗ್ರೇಟ್ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಸ್ನ್ಯಾಕ್ಸ್ ಗರಿ ಆಗಿ ಬರುತ್ತೆ. ಲೇಯರ್ಸ್ ಸ್ವಲ್ಪ ದಪ್ಪ ಇದ್ದರೆ ತಿನ್ನಬೇಕಾದ್ರೆ ಏನಾಗುತ್ತೆ ನೋಡಿರಿ, ಅದು ಫ್ರೈ ಆದಾಗ ಟೇಸ್ಟಿಯಾಗಿರುತ್ತೆ. ಈ ರೀತಿ ಎಲ್ಲ ಆಲೂಗಡ್ಡೆನೂ ನೀವು ಗ್ರೇಟ್ ಮಾಡಿರಿ. ನಿಮಗೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು 2 ಆಲೂಗಡ್ಡೆನಾದರೂ ಬಳಸಿ ಮಾಡ್ಬೋದು. ನಾನಿವತ್ತು 1 ಆಲೂಗಡ್ಡೆಯಲ್ಲಿ ಎಷ್ಟೊಂದು ಸ್ನ್ಯಾಕ್ಸನ್ನು ಮಾಡ್ಬೋದು ಅಂಥೇಳಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ರಿ. ಈಗ ಇದನ್ನು ಈ ಥರ ಗ್ರೇಟ್ ಮಾಡಿಕೊಡ್ರಿ. ನೋಡಿರಿ, ಸೂಪರಾಗಿ ಬಂದಿದೆ ಲೇಯರ್ಸು. ಪೂರ್ತಿಯಾಗಿ ಗ್ರೇಟ್ ಮಾಡಿಂದ ಒಂದು ತಟ್ಟೆಗೆ ಹಾಕ್ಕೊಂಡು ನೋಡಿರಿ. ಈಗ ಇದನ್ನು ವಾಶ್ ಮಾಡೋಣ. ಇದರಲ್ಲಿರುವಂಥ ಎಲ್ಲ ಸ್ಟಾರ್ಚ್ ಹೋಗಬೇಕು. ಅದಕ್ಕೋಸ್ಕರ ನೋಡಿರಿ, ಒಂದು ಬೌಲ್ನಲ್ಲಿ ನೀರು ತೊಗೊಂಡು ಇದನ್ನು 1-2 ನೀರಲ್ಲಿ ವಾಶ್ ಮಾಡಿಕೊಡ್ರಿ. ನೀಟಾಗಿದೆಲ್ಲ ಸ್ಟಾರ್ಚ್ ಹೋಗೋವರೆಗೂ ಇದನ್ನು 1-2 ಸರಿ ವಾಶ್ ಮಾಡಿಕೊಡ್ರಿ. ಆವಾಗ ಇದರಲ್ಲಿರುವಂಥ ಅಂಟ ಅಂಶ ಏನಿರುತ್ತೆ ನೋಡಿರಿ, ಹೋಗಿಬಿಡುತ್ತೆ. ಪೂರ್ತಿ ನೀರನ್ನು ಬಸ್ತು ತಗೊಳ್ರಿ, ನೀರಿನ ಅಂಶ ಇರಬಾರ್ದು. ಎಲ್ಲ ನೀರನ್ನು ಬಸ್ತು ಇದನ್ನು ತೊಗೊಳ್ರಿ. ಇದೇ ಥರ ಇನ್ನೊಂದು ನೀರಲ್ಲಿ ಇದನ್ನು ವಾಶ್ ಮಾಡಿ ತೊಗೊಳ್ರಿ. 2 ಸರಿ ವಾಶ್ ಮಾಡಿರಿ. ಆವಾಗ ಲೇಯರ್ಸ್ ಏನಾಗುತ್ತೆ, ಸ್ವಲ್ಪ ಹಾರ್ಡ್ ಆಗುತ್ತೆ. ಹಾರ್ಡ್ ಆದರೆ ನೀವು ಫ್ರೈ ಮಾಡಿದಾಗ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. 2 ಸರಿ ನಾವು ವಾಶ್ ಮಾಡಿಂದ ಎಷ್ಟು ಬಿಡಿ ಹಾಕಿ ಕಾಣಿಸ್ತಾ ಇದೆ ಅಂಥೇಳಿ. ಈಗ ಇದಕ್ಕೆ ಸ್ಪೈಸಸನ್ನು ಆ್ಯಡ್ ಮಾಡೋಣ. ಸ್ವಲ್ಪ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ನಾನಿಲ್ಲಿ ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ಬಾಂಬೆ ರವೆ, ಚಿರೋಟಿ ರವೆ ಯಾವುದಾದ್ರೂ ನೀವು ಹಾಕ್ಕೋಬೋದು. 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿರಿ. ಇದನ್ನು ಹಾಕಿದ್ರಂತೂ ಎಕ್ಸ್ಟ್ರಾಡಿನರಿ ಕ್ರಂಚಿಯಾಗಿ ಬರುತ್ತೆ ಸ್ನ್ಯಾಕ್ಸು. ಆಮೇಲೆ ಖಾರದ ತಕ್ಕಂಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ. ನೀವು ಸ್ಪೈಸ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ರಿ. ಇಲ್ಲಿ ನಾನು ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿರಿ, ಇಲ್ಲಿ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ ನೋಡಿರಿ. ಕಸ್ತೂರಿ ಮೇಥಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಇದ್ದರೆ ಹಾಕಿರಿ, ಇಲ್ಲಾಂದರೆ ನಿಮ್ಮ ಹತ್ರ ಪುದೀನ ಸೊಪ್ಪು ಅದೇನಾದರೂ ಇದ್ದರೆ ನೀವು ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೋಬೋದು ನೋಡಿರಿ. ನಾನು ಜಾಸ್ತಿ ಮಸಾಲೆ ಏನು ಹಾಕಿಲ್ಲ. 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ. ಇದನ್ನು ಜಸ್ಟ್ ಎಲ್ಲದ ಕಡೆ ಮಿಕ್ಸ್ ಮಾಡಿರಿ. ಈ ಆಲೂಗಡ್ಡೆಲಿರುವಂಥ ಮಾಯ್ಶ್ಚರ್ ಜೊತೆ ಏನಾಗುತ್ತೆ, ನಾವು ಹಾಕಿರುವಂಥ ರವೆನೂ ಚೆನ್ನಾಗಿ ನೆನೆದು ಬಿಡುತ್ತೆ. ರವೆ ಚೆನ್ನಾಗಿ ನೆನೆದ್ರೆ ಸ್ನ್ಯಾಕ್ಸು ಚೆನ್ನಾಗಿ ಬರುತ್ತೆ ನೋಡಿರಿ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. ಇದೇ ರೀತಿ ಡ್ರೈ ಆಗಿನೇ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ನಾವು ಹಾಕಿರುವಂಥ ಮಸಾಲೆ ಏನಿದೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಪಾತಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವ, ಅದೇ ಹಿಟ್ಟು ಇದು ನೋಡಿರಿ. ನೀವು ಬೇಕಾದರೆ ಮೈದಾ ಹಿಟ್ಟನ್ನು ಯೂಸ್ ಮಾಡಿ ಮಾಡ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟಿನಲ್ಲಿ ಹೆಲ್ತಿಯಾಗಿರುತ್ತೆ ಅಂಥೇಳಿ ಗೋಧಿ ಹಿಟ್ಟನ್ನು ಬಳಸಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಇದನ್ನು ಬೌಲಿಗೆ ಹಾಕ್ಕೊಳ್ರಿ. ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ತುಂಬ ಗಟ್ಟಿಯಾಗಿ ನಾದಿದರೆ ಕ್ರಂಚಿಯಾಗಿ ಬರುತ್ತೆ. ಚಿಟಿಕೆ ಉಪ್ಪು ಹಾಕ್ರಿ ಹಿಟ್ಟಿಗೆ. ಆಮೇಲೆ ನೋಡಿರಿ, ಸ್ವಲ್ಪ ಇದಕ್ಕೆ ಅಜ್ವೈನ್ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಅಜ್ವೈನ ಕೈಯಿಂದ ಸ್ವಲ್ಪ ತಿಕ್ಕಿ ಹಾಕ್ರಿ. ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ.
ಹೊಟ್ಟೆಗೆ ಕೂಡ ಒಳ್ಳೆಯದು ನೋಡಿರಿ ಡೈಜೆಷನಿಗೆ ಅಜ್ವೈನ. ಈಗ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಬಿಸಿ ಎಣ್ಣೆ ಅಲ್ಲ, ಹಸಿಯಾದಂಥ ಎಣ್ಣೆ, ತಣ್ಣಗಿರೋಂಥ ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ನಾವು ಹಾಕಿರುವಂಥ ಎಣ್ಣೆ ಮತ್ತು ಉಪ್ಪು ಚೆನ್ನಾಗಿ ಒಣ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ರಿ, ಡ್ರೈ ಮಿಕ್ಸ್ ಮಾಡಿಕೊಡ್ರಿ. ಹಿಟ್ಟು ಆವಾಗ ಏನಾಗುತ್ತೆ, ಲಟ್ಟಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸ್ನ್ಯಾಕ್ಸ್ ಕೂಡ ಗರಿಗರಿಯಾಗಿ ಬರುತ್ತೆ ಎಣ್ಣೆ ಹಾಕೋದ್ರಿಂದ. ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ನಾದ್ಕೊಳ್ರಿ. ಗಟ್ಟಿಯಾಗಿ ನಾದಿದ್ರೇ ಚೆನ್ನಾಗಿ ಬರುತ್ತೆ ನೋಡಿರಿ. ನೀವು ಚಪಾತಿ ಹಿಟ್ಟಿನ ರೀತಿ ಸಾಫ್ಟಾಗಿ ನಾದಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಲಿ, ಆವಾಗ ಸ್ನ್ಯಾಕ್ಸ್ ಕ್ರಂಚಿಯಾಗಿ ಬರುತ್ತೆ. ನೀವು ಸ್ಟೋರ್ ಮಾಡಿದಾಗ ಸಾಫ್ಟ್ ಆಗೋದಿಲ್ಲ, ನೀವು 5-6 ದಿನ ಸ್ಟೋರ್ ಮಾಡಿದರೂ ಕ್ರಿಸ್ಪಿಯಾಗೇ ಇರುತ್ತೆ ನೋಡಿರಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಒಂದೇ ಸರಿ ನೀರು ಹಾಕಿದರೆ ಸಾಫ್ಟ್ ಆಗುತ್ತೆ. ನಿಮ್ಮ ಕೈಯಲ್ಲಿ ನೀವು ನಾದಬೇಕಾದ್ರೆ ಹದನ ನೋಡಿಕೊಂಡು ನೀರು ಹಾಕ್ಕೊಂಡು ನಾದ್ಕೊಳ್ರಿ. ನಿಮಗೆ ಜಾಸ್ತಿ ಸ್ನ್ಯಾಕ್ಸ್ ಕ್ವಾಂಟಿಟಿ ಏನಾದರೂ ಬೇಕು ಅಂದರೆ ಫ್ರೆಂಡ್ಸ್, ನೀವು ಇನ್ನೂ ಹಿಟ್ಟನ್ನು ಜಾಸ್ತಿನೇ ಯೂಸ್ ಮಾಡ್ಕೋಬೋದು ನೋಡಿರಿ. ಈ ರೀತಿ ಗಟ್ಟಿಯಾಗಿ ನಾದ್ಕೊಂಡು ರೆಡಿ ಮಾಡಿಕೊಡ್ರಿ. ಈಗ ಇದನ್ನು ಒಂದು 10 ನಿಮಿಷ ನೆನೆಕಿಡೋಣ. ನೆನೆದ ಮೇಲೆ ಏನಾಗುತ್ತೆ, ಹಿಟ್ಟು ಇನ್ನೂ ಸಾಫ್ಟ್ ಆಗುತ್ತೆ. ಹಾಗಾಗಿ ಫಸ್ಟೇ ನೀವು ನಾದಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ. ಒಂದು 10 ನಿಮಿಷ ಇದು ರೆಸ್ಟ್ ಮಾಡೋಕ್ಕಿಡೋಣ ನೋಡಿರಿ. 10 ನಿಮಿಷ ಆದಮೇಲೆ ಈ ರೀತಿ ಇನ್ನೂ ಸಾಫ್ಟಾಗಿ ಬಂದಿದೆ. ಸ್ವಲ್ಪ ಇದನ್ನು ಕೈಲೇ 1 ನಿಮಿಷ ಈ ಥರ ಮಿದ್ರಿ, ಇನ್ನೊಂದು ಸ್ವಲ್ಪ ಮಿದ್ಬಿಟ್ಟು ನಾದ್ಕೊಳ್ರಿ. ಅವಾಗ ಪರ್ಫೆಕ್ಟಾಗಿ ಹದವಾಗಿ ರೆಡಿ ಆಗುತ್ತೆ ಹಿಟ್ಟು. ನೋಡ್ತಿರ್ಬೋದು ನೀವು. ಇದನ್ನು ಚಪಾತಿ ಹಿಟ್ಟು ಏನಾದರೂ ಮಿಕ್ಕಿದ್ರೆ ಅದರಲ್ಲಿ ಕೂಡ ಮಾಡ್ಬೋದು ನೋಡಿರಿ, ಚೆನ್ನಾಗಿ ಬರುತ್ತೆ. ಚಪಾತಿ ಮಾಡಬೇಕಾದ್ರೆ ಹಿಟ್ಟು ಏನಾದರೂ ಜಾಸ್ತಿ ಉಳಿದಿದ್ರೆ ಅದರಲ್ಲಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ನಾನು ಇದನ್ನು 3 ಉಂಡೆಗಳನ್ನಾಗಿ ಮಾಡ್ತಾಯಿದ್ದೀನಿ ನೋಡಿರಿ. ಚಪಾತಿ ಈ ಥರ 3 ಉಳ್ಳೆ ಮಾಡ್ಕೊಳ್ರಿ. ಮಾಡ್ಕೊಂಡು ಇದನ್ನು ಲಟ್ಟಿಸ್ಕೊಡ್ರಿ. ಪೂರ್ತಿ ತೆಳ್ಳಗೆ ಲಟ್ಟಿಸ್ಕೋಬೇಕು, ಇದನ್ನು ದಪ್ಪಗೆ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಒಣ ಹಿಟ್ಟು ಹಾಕಿ ಲಟ್ಟಿಸ್ರಿ, ಆವಾಗ ಬೇಗ ಬೇಗ ಆಗುತ್ತೆ ನೋಡಿ. ಅಂಟ್ಕೊಳ್ಳೋದಿಲ್ಲ, ಫ್ಲೋರಿಗೆಲ್ಲ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ಒಂದು ಹತ್ರ ದಪ್ಪ, ಒಂದು ಹತ್ರ ತೆಳ್ಳಗೆ ಲಟ್ಸೋಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಎಲ್ಲ ಕಡೆ ಈಕ್ವಲಾಗಿ ಲಟ್ಟಿಸ್ಕೊಡ್ರಿ. ಚಪಾತಿ ಲಟ್ಟಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು ನೋಡಿರಿ. ಇಲ್ಲಿ ಇಷ್ಟು ತೆಳ್ಳಗಿದ್ರೆ ಸಾಕು ನೋಡಿರಿ. ಇದೇ ರೀತಿ ನಾನು ಎಲ್ಲ 3 ಚಪಾತಿನ ಲಟ್ಟಿಸ್ಕೊಂಡು ಬರ್ತೀನಿ ನೋಡಿರಿ. 1 ಕಪ್ಪು ಚಪಾತಿ ಹಿಟ್ಟಲ್ಲಿ ಇಷ್ಟೊಂದು ಸ್ನ್ಯಾಕ್ಸನ್ನು ನಾವು ಮಾಡ್ಬೋದು ನೋಡಿರಿ. ಇಲ್ಲಿ 4 ಉಳ್ಳೆಗಳನ್ನಾಗಿ ನಾನು ಮಾಡಿ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಮಾಡಿಕೊಡ್ರಿ, ಚೆನ್ನಾಗಿರುತ್ತೆ ನೋಡಿರಿ. ಇಲ್ಲಿ ಇಷ್ಟು ಲಟ್ಟಿಸಿ ತೊಗೊಂಡು ಬಂದಿದ್ದೀನಿ. ಈಗ ಇದಕ್ಕೆ ನಾವು ಫಸ್ಟ್ ಏನು ಮಸಾಲ ಪ್ರಿಪೇರ್ ಮಾಡಿದ್ವಲ್ವ ಅದನ್ನು ಹಾಕ್ತಾಯಿದ್ದೀನಿ, ಆಲೂಗಡ್ಡೆ ಲೇಯರ್ಸಿಂದ ನೋಡಿರಿ. ರವೆನೂ ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಸ್ವಲ್ಪ ಇದು ಅಂಟು ಅಂಶ ಕಾಣ್ತಾಯಿದೆ ನೋಡ್ತಿರ್ಬೋದು. ಇದಕ್ಕೆ ಈ ಥರ ಮಸಾಲ ಹಾಕ್ಕೊಳ್ರಿ, ಮೇಲಿಂದ ಸ್ಪ್ರೆಡ್ ಮಾಡ್ಕೊಳ್ರಿ. ನಿಮಗೆ ಎಷ್ಟು ಮಸಾಲ ಬೇಕು ನೋಡಿರಿ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ರಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ರಿ, ಇಲ್ಲಾಂದರೆ ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೋಬೋದು. ಆದರೆ ಇದು ಫ್ರೈ ಆದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿರಿ. ಎಲ್ಲ ಕಡೆ ಈ ಥರ ಈಕ್ವಲ್ ಆಗಿ ಹಾಕ್ಕೊಂಡ್ಬಿಟ್ರಿ ಎಲ್ಲದಕ್ಕೂ. ಒಂದೇ ಸರಿ ಮಾಡಿದ್ರೆ ಬೇಗನೆ ಆಗುತ್ತೆ ನೋಡಿ. ಈ ಥರ ಚಪಾತಿ ಲಟ್ಟಿಸ್ಕೊಳ್ಳೋದೊಂದೇ ಲೇಟ್ ಆಗುತ್ತೆ ನೋಡಿರಿ. ಬೇಗ ಲಟ್ಟಿಸ್ಕೊಂಡ್ರೆ ಬೇಗನೆ ನೀವು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಬೋದು. ಈಗ ಇದನ್ನು ನೋಡಿರಿ ಈ ಥರ ಸುರುಳಿ ಥರ ಸುತ್ಕೋತಾ ಇದ್ದೀನಿ ನಾನು. ಈ ಥರ ಫೋಲ್ಡ್ ಮಾಡ್ಕೊಳ್ರಿ. ಟೈಟಾಗಿ ಏನು ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ಈ ಥರ ಮಾಡಿ ಅದನ್ನು ಅಂಟಿಸ್ಕೊಂಬಿಡ್ರಿ. ಲಾಸ್ಟಿಗೇನು ಎಡ್ಜಸ್ ಇರುತ್ತಲ್ವ ಅದನ್ನು ಅಂಟಿಸ್ಕೊಂಬಿಡ್ರಿ. ಇದೇ ರೀತಿ ಎಲ್ಲ ಚಪಾತಿನೂ ಫೋಲ್ಡ್ ಮಾಡಿಕೊಳ್ರಿ ನೋಡಿರಿ. ಈ ಥರ ಎಡ್ಜಸ್ ಬೇಗ ಅಂಟಲಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಅಂಟಿಸ್ಬಿಟ್ಟು ಇದನ್ನು ಅಂಟಿಸ್ಕೊಳ್ರಿ. ಮೇಲಿಂದ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿರಿ ನೋಡಿರಿ. ಇಲ್ಲಿ ಎಲ್ಲ ಚಪಾತಿನ ನಾನಿಲ್ಲಿ ಫೋಲ್ಡ್ ಮಾಡಿ ತೊಗೊಂಡು ಬಂದಿದ್ದೀನಿ, ಮಸಾಲ ತುಂಬಿದಂಥ ಚಪಾತಿನ. ಈಗ ಮಧ್ಯದಲ್ಲಿ ಇದನ್ನು ಒಂದು ಚಾಕು ತೊಗೊಂಡ್ಬಿಟ್ಟು ಈ ಥರ ಕಟ್ ಮಾಡಿಕೊಳ್ರಿ ನೋಡಿರಿ. ರೋಲ್ ಏನು ಮಾಡಿರ್ತೀವಲ್ಲ ಚಪಾತಿನ ಅದನ್ನೇ ಮಧ್ಯದಲ್ಲಿ ಈ ಥರ ಕಟ್ ಮಾಡಿಕೊಡ್ರಿ. ಈಸಿಯಾಗಿ ಕಟ್ ಆಗುತ್ತೆ. ಆದರೆ ಹಿಟ್ಟು ಮಾತ್ರ ಯಾವುದೇ ಕಾರಣಕ್ಕೂ ಇದು ಗಟ್ಟಿಯಾಗಿರಬೇಕು ನೋಡಿರಿ. ಮೆತ್ತಗಾದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಈಗೇನು ಕಟ್ ಮಾಡಿರ್ತೀವಲ್ಲ ಆ ಪಾರ್ಟನ್ನು ಮೇಲ್ಗಡೆಯಿಂದ ಮಾಡಿ ಇದನ್ನು ಅಂಟಿಸ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿರಿ ನೋಡಿ. ಈ ಥರನೇ ಫೋಲ್ಡ್ ಮಾಡಿಕೊಡ್ರಿ. ಈಸಿಯಾಗಿ ಆಗುತ್ತೆ, ಬೇಗನೂ ಆಗುತ್ತೆ ನೋಡಿರಿ. ನಾವು ಫ್ರೈ ಮಾಡಬೇಕಾದ್ರೂ ಒಳಗಡೆಯಿಂದ ಚೆನ್ನಾಗಿ ಫ್ರೈ ಆಗಿರುತ್ತೆ, ಹಸಿ ಬಿಸಿ ಉಳಿಯೋದಿಲ್ಲ, ನೀಟಾಗಿ ಫ್ರೈ ಆಗುತ್ತೆ. ಇದೇ ಥರ ಎಲ್ಲದನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈಸಿಯಾಗಿಯೇ ಮಾಡ್ಕೋಬೋದು. ಅಡುಗೆ ಬರದೇ ಇರೋರು ಸಹಿತ ಇದನ್ನು ಕಲಿತು ಮಾಡ್ಬೋದು ನೋಡಿರಿ. ಫೋಲ್ಡ್ ಮಾಡ್ಕೊಳ್ಳೋದಂತೂ ತುಂಬ ಈಸಿಯಾಗಿದೆ. ಇದು ಹೊರಗಡೆ ಬರುತ್ತೆ ಮಸಾಲ ಅನ್ಕೋಬೋದು, ಏನು ಹೊರಗಡೆ ಬರೋದಿಲ್ಲ. ನೀಟಾಗಿ ಇದನ್ನು ಮೇಲ್ಗಡೆಯಿಂದ ಪ್ರೆಸ್ ಮಾಡಿರಿ, ಸ್ವಲ್ಪ ಕೂಡ ಮಸಾಲ ಹೊರಗೆ ಬರಲ್ಲ ನೋಡಿರಿ. ಈ ಥರ ಕಾಣಿಸುತ್ತೆ,
ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದೇ ಸ್ಲರಿ ಬೇಡ, ಏನು ಬೇಡ, ಡೈರೆಕ್ಟಾಗಿ ನಾವು ಫ್ರೈ ಮಾಡ್ಕೋಬೋದು. ಈಗ ನೋಡಿರಿ, ಒಂದು ತವಾನ ನಾನಿಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಫ್ರೈ ಮಾಡೋದಕ್ಕೋಸ್ಕರ. ಇದನ್ನು ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಡೀಪ್ ಫ್ರೈ ಮಾಡ್ತಾಯಿಲ್ಲ. ನಿಮ್ಗೆ ಇಷ್ಟ ಇದೆ ಅಂದರೆ ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಇದಕ್ಕೊಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಸ್ನ್ಯಾಕ್ಸನ್ನು ಹಾಕಿ ಫ್ರೈ ಮಾಡ್ಕೊಳ್ರಿ. ಎಣ್ಣೆನ ಓವರ್ ಹೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಮೀಡಿಯಮ್ ಹೀಟ್ ಮಾಡಿರಿ. ಯಾಕಂದರೆ ಇದು ಕ್ರಂಚಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಹೀಟ್ನಲ್ಲೇ ಫ್ರೈ ಮಾಡ್ಕೋಬೇಕು. ಫಸ್ಟು ನಾವು ಎಣ್ಣೆ ಜಾಸ್ತಿ ಬಿಸಿ ಮಾಡಿ ಫ್ರೈ ಮಾಡಿದ್ರೆ ಏನಾಗುತ್ತೆ, ಮೇಲ್ಗಡೆಯಿಂದ ಬೆಂದಿರುತ್ತೆ, ಒಳಗಡೆ ಹಸಿ ಹಿಟ್ಟು ಹಾಗೆ ಇರುತ್ತೆ. ಹಾಗಾಗಿ ನೀವು ಫಸ್ಟ್ ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆನ ಓವರ್ ಹೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದೇ ರೀತಿ ಫ್ರೈ ಮಾಡ್ಕೊಳ್ರಿ. ಒಂದು ಕಡೆ ನೀಟಾಗಿ ಫ್ರೈ ಆಗಿಂದ ಆಮೇಲೆ ಇದನ್ನು ತಿರುಗಿಸಾಕ್ರಿ. ನೋಡಿರಿ, ಒಂದು ಸೈಡ್ ಫ್ರೈ ಆಗಿದೆ. ಈಗ ಇದನ್ನು 2 ಕಡೆ ಇದೇ ರೀತಿ ಫ್ರೈ ಮಾಡಿಕೊಡ್ರಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ದಿನ ಇಟ್ಟರೂ ಕೂಡ ಕ್ರಿಸ್ಪಿಯಾಗಿ ಇದೇ ರೀತಿಯೇ ಇರುತ್ತೆ ನೋಡಿರಿ. ನೀವು ಇದನ್ನು ಬಿಸಿಯಾಗಿ ತಿನ್ನೋದಕ್ಕಿಂತ ಒಂದು 10 ನಿಮಿಷ ಬಿಟ್ಟು ತಿನ್ನಬೇಕು. ಆವಾಗ ಸ್ನ್ಯಾಕ್ಸ್ ಇನ್ನೂ ಗರಿಗರಿಯಾಗಿರುತ್ತೆ. ಬಿಸಿ ತಿಂದಾಗ ಸ್ವಲ್ಪ ಮೃದು ಅನಿಸುತ್ತೆ ನೋಡಿರಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆಯಿಂದನೂ ಚೆನ್ನಾಗಿ ಬೆಂದಿರುತ್ತೆ. ನೋಡಿರಿ, ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಎಣ್ಣೆ ಬಸ್ತು ತೆಗೆದುಬಿಡ್ರಿ. ಜಾಸ್ತಿ ಎಣ್ಣೆನೂ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ನೋಡಿರಿ. ಕಡಿಮೆ ಎಣ್ಣೆಲೇ ನಾವು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಬೋದು. ಈಗಂತೂ ಮಕ್ಕಳು ಮನೇಲಿರ್ತಾರೆ, ಎಲ್ಲದು ಅದು ಸ್ನ್ಯಾಕ್ಸ್ ಬೇಕು ಇದು ಅಂತ ಕೇಳ್ತಿರ್ತಾರೆ. ಆವಾಗ ಫಟಾಫಟ್ ಅಂಥೇಳಿ ಆಲೂಗಡ್ಡೆ ಮತ್ತು ಗೋಧಿ ಹಿಟ್ಟನ್ನು ಬಳಸ್ಕೊಂಡ್ಬಿಟ್ಟು ಈಸಿಯಾಗಿ ಇದನ್ನು ಮಾಡ್ಕೊಂಡು ತಿಂದು ನೋಡಿರಿ. ಈ ಥರ ಮಾಡಿದ್ರೆ ನೀವು ಬೇಕ್ರಿಯಿಂದ ತರೋದೇ ಬಿಡ್ತೀರ, ಮನೇಲೇ ಈ ಥರ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ಮತ್ತು ಎಲ್ಲ ರೆಸಿಪಿಗಳನ್ನು ನಮ್ಮ ವೀಡಿಯೋಗಳನ್ನು ನಮ್ಮ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದ್ರೆ ನಿಮಗೆಲ್ಲ ವೀಡಿಯೋಗಳು ಅವೈಲೇಬಲ್ ಇರುತ್ತೆ. ಅಲ್ಲಿ ಹೋಗಿ ನೀವು ಈಸಿಯಾಗಿ ಎಲ್ಲ ವೀಡಿಯೋಗಳನ್ನು ನೋಡಿ ಎಲ್ಲ ರೆಸಿಪಿಗಳನ್ನು ನೀವು ಕಲಿಬೋದು. ಹಾಗೆ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗೆ ವೀಡಿಯೋಗೆ ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇಲ್ಲಿ ನೋಡಿರಿ, ಎಲ್ಲದನ್ನು ನಾನು ಎಣ್ಣೆ ಬಸ್ಸು ತೆಗಿತೀನಿ. ಈಗ 2ನೇ ಸ್ಟೆಪ್ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಮಿಕ್ಕಿದಂಥದ್ದು ಸ್ಲೈಸಸ್ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಇದೇ ರೀತಿ ಫ್ರೈ ಮಾಡಿ ತೊಗೊಂಡು ಬರ್ತೀನಿ. ನೋಡಿರಿ, 1 ಕಪ್ ಗೋಧಿ ಹಿಟ್ಟಿನಲ್ಲಿ ಇಷ್ಟೊಂದು ಸ್ನ್ಯಾಕ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು. 1 ಆಲೂಗಡ್ಡೆ ಮತ್ತು 1 ಕಪ್ ಗೋಧಿ ಹಿಟ್ಟಿನಲ್ಲಿ ನೋಡಿರಿ. ಸೂಪರ್. ಜಾಸ್ತಿ ಇಂಗ್ರೀಡಿಯೆಂಟ್ ಕೂಡ ಬೇಡ, ಏನು ಬೇಡ ನೋಡಿರಿ. ಈಸಿಯಾಗಿ ಮನೆ ಇರುವಂಥ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡ್ಬಿಟ್ಟು ಮಾಡ್ಬೋದು. ಹಾಗಾದರೆ ತಡ ಯಾಕೆ, ಇವತ್ತೇ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ಆದಷ್ಟು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿಕೊಡ್ರಿ. ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು. ಇಲ್ಲಿ ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬ ಕ್ರಂಚಿಯಾಗಿ ಬಂದಿದೆ ನೋಡಿರಿ. ಒಳಗಡೆ ಕೂಡ ಸಾಫ್ಟಾಗಿ ಬೆಂದಿದೆ, ಮೇಲ್ಗಡೆಯಿಂದ ತುಂಬ ಚೆನ್ನಾಗಿ ಫ್ರೈ ಆಗಿದ್ದಾವೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಅಷ್ಟು ಟೇಸ್ಟಿಯಾದಂಥ ಸ್ನ್ಯಾಕ್ಸನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನ ಈ ವಿಡಿಯೋ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.